ನಮಸ್ತೆ ಕನ್ನಡಿಗರೇ. ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಆ್ಯಕ್ಚುಲಿ ಇವತ್ತು ನಾವು ಬೆಳಿಗ್ಗೆ 6:30ಗೆ ನಾವು ಬೆಂಗಳೂರನ್ನ ಬಿಟ್ಟಿದ್ದೀವಿ. ಸೊ 6:30 ಬಿಟ್ಟವರು 4 o'clock ನಾವು ಪಾಂಡಿಚೇರಿಗೆ ಬಂದು ತಲುಪಿದ್ದೀವಿ. ಮಧ್ಯದಲ್ಲಿ ನಾವು ತಿರುವಣ್ಣಾಮಲೈ ಅಲ್ಲಿ ಒಂದು ಟೆಂಪಲಿಗೆ ಹೋಗಿ ಟೆಂಪಲ್ ವಿಸಿಟ್ ಮಾಡಿ ದೇವರಿಗೆಲ್ಲ ನಮಸ್ಕಾರ ಮಾಡಿಕೊಂಡು ಬಂದ್ವಿ. ತುಂಬ ಚೆನ್ನಾಗಿದೆ, ಪ್ಲೇಸ್ ಎಲ್ಲ ಚೆನ್ನಾಗಿದೆ. ಹಾಗೆಯೇ ಒಳಗಡೆ ತುಂಬ ರಶ್ ಫ್ರೆಂಡ್ಸ್. ಈಗೆಲ್ಲ ಹಾಲಿಡೇಸ್ ಅಲ್ವಾ, ಸೊ ಹಾಗಾಗಿಬಿಟ್ಟು ಎಲ್ಲ ತುಂಬ ಜನ ಬರ್ತಾ ಇದ್ದಾರೆ. ಹಾಗಾಗಿಬಿಟ್ಟು ಸೊ ಅಲ್ಲಿಂದ ನಾವು ಹೊರಟ್ವಿ. ಅಲ್ಲಿಂದ ನಾವು ಇಲ್ಲಿ 4 o'clock ಬಂದಿದ್ವಿ. ಸೊ ಆ್ಯಕ್ಚುಲಿ ನಾವೇನಂದರೆ ಅಗೋಡಾದಲ್ಲಿ ನಾವು ಹೋಟೆಲಲ್ಲಿ ಬುಕ್ ಮಾಡ್ಕೊಂಡ್ಬಿಟ್ಟಿದ್ದೀವಿ, ಅಗೋಡಾ ಆ್ಯಪಲ್ಲಿ. ಸೊ ಹೋಟೆಲ್ ಬುಕ್ ಮಾಡ್ಕೊಂಡ್ಬಿಟ್ಟಿದ್ವಿ. ಸೊ ಹೋಟೆಲ್ ನೋಡಿ ತುಂಬ ಚಿಕ್ಕದಾಗಿ ಚೆನ್ನಾಗಿದೆ. 2 ರೂಮ್ ಬುಕ್ ಮಾಡಿದ್ದೀವಿ. ಒಂದು ನನಗೆ, ನನ್ನ ಹಸ್ಬೆಂಡ್ ಮತ್ತು ನನ್ನಿಬ್ಬರು ಮಕ್ಕಳಿಗಂತ. ಇಲ್ಲಿ AC ಬೇಕೇ ಬೇಕು ಫ್ರೆಂಡ್ಸ್, ಇಲ್ಲ ಅಂದರೆ ಆಗಲ್ಲ. ತುಂಬ ಸಿಕ್ಕಾಪಟ್ಟೆ ಶೆಕೆ. ನಮ್ಮ ಬೆಂಗಳೂರೇ ಎಷ್ಟೋ ವಾಸಿ ನೋಡೋಕ್ಕೆ ಹೋದರೆ, ತುಂಬ ಶೆಕೆ. ಸೊ ಹಾಗಾಗಿಬಿಟ್ಟು ಆದರೆ ಚೆನ್ನಾಗಿದೆ, ಪ್ಲೇಸ್ಗಳೆಲ್ಲ ಚೆನ್ನಾಗಿದೆ. ತಿರುವಣ್ಣಾಮಲೈ ತುಂಬ ಚೆನ್ನಾಗಿದೆ. ಗೋಪುರ 4 ಗೋಪುರ ಎಲ್ಲ ಆ ಕಡೆ ತುಂಬ ಚೆನ್ನಾಗಿದೆ, ಒಂದ್ಸಲ ನೋಡ್ಬೋದು. ಆದರೆ ಸ್ವಲ್ಪ ಏಪ್ರಿಲ್ ಮೇಲೆ ಬರಬೇಡಿ, ನವಂಬರ್ ಡಿಸೆಂಬರ್ ಆ ಟೈಮಲ್ಲಿ ಸ್ವಲ್ಪ ನೋಡಿ, ಯಾಕಂದರೆ ಸಿಕ್ಕಾಪಟ್ಟೆ ಬಿಸಿಲು. ಇದು ನೋಡಿ, ರೂಮ್ ತುಂಬ ಸ್ವೀಟ್ ಆ್ಯಂಡ್ ಸಿಂಪಲ್ ಅಂತೀವಲ್ಲ, ಆ ಥರ ಸಿಂಪಲ್ ಆಗಿ ಸ್ವೀಟ್ ಆಗಿದೆ. AC ಮಸ್ಟ್ ಆ್ಯಂಡ್ ಶುಡ್ ಬೇಕೇ ಬೇಕು, ಓಕೆನಾ? ಸೊ ಓಕೆ, ಚೆನ್ನಾಗಿದೆ. ನಾವೊಂದು 2 ರೂಮ್ಸ್ ಮಾಡಿದ್ದೀವಿ, ಬೇಕೇ ಬೇಕು. ಯಾಕಂದರೆ ರೂಮ್ ಇಬ್ಬರು ಮಲಗುವಂಥ ಒಂದು ಬೆಡ್ ಇದೆ. ಸೊ ಈಗ ನಾವು ಬೀಚಿಗೆ ಹೋಗ್ತಾ ಇದ್ದೀವಿ. ಬೀಚಿಗೆ ಹೋಗ್ತೀವಿ. ಆಮೇಲೆ ಜರ್ಮನ್ ಯಾವುದಮ್ಮ, ಅದು ಜರ್ಮನ್ ನಾಳೆನಾ ಇವತ್ತು ಬೀಚು. ಆಮೇಲೆ ಏನೇನು ಫುಡ್ ಸ್ಟ್ರೀಟ್ ಇದೆ ಪಾಂಡಿಚೇರಿಯಲ್ಲಿ, ಅವೆಲ್ಲ ನೋಡ್ಕೊಂಡ್ಬರ್ತೀವಿ. ಏನೇನು ಟೇಸ್ಟ್ ಮಾಡ್ಕೊಂಡ್ಬರ್ತೀವಿ. ಸೊ ಓಕೆ ಫ್ರೆಂಡ್ಸ್, ಈಗ ನಾವು ಬರ್ತಾ ಇದ್ದೀವಿ. ಹೊರಗಡೆ ಹೋಗಿ ಫುಡ್ ಸ್ಟ್ರೀಟನ್ನು ಚೆಕ್ ಮಾಡ್ತೀವಿ, ಏನೇನಿದೆ, ಇಲ್ಲಿ ಏನೇನು ಫೇಮಸ್ ಇದೆ, ಏನೇನು ತಿನ್ಬೋದು. ಸೊ ಮತ್ತೆ ಬೀಚಿಗೆ ಹೋಗ್ತೀವಿ. ಓಕೆ ಫ್ರೆಂಡ್ಸ್.